ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದ್ರಶಿವ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ, ಎಲ್ಲ ಕೆಲಸನೂ ಆಯಿತು. ಇವತ್ತು 5 ಗಂಟೆಗೇ ಎದ್ದಿದ್ದೆ. 5 ಗಂಟೆಗೆ ಎದ್ದು ಪೂಜೆ, 10 ಗಂಟೆ ಅಷ್ಟೊತ್ತಿಗೆ ತಿಂಡಿದ್ದು ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಮತ್ತು ಬಟ್ಟೆ ವಾಷಿಂಗು, ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಮಾಡಿದೆ. ಇನ್ನೊಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತೇಳಿ ಹಾಕಿಟ್ಟಿನಿ. ಕರೆಂಟ್ ಅಂತೂ ಇಲ್ಲವೇ ಇಲ್ಲ. ಬೆಳಗ್ಗೆ ಬಂದು ಹೋಗಿರೋ ಕರೆಂಟ್ ಕಾಯ್ಕೊಂಡು ಕೂತ್ಕೊಂಡ್ರೆ ಏನೇ ನೋಡಿ ಯಾವ ಕೆಲಸನೂ ಆಗೋಲ್ಲ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಕ್ಕೆ ನೆನೆಸಿಟ್ಟಿದ್ದಂತೂ ಅಲ್ಲೇ ಇದೆ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ, ಇವತ್ತು ಬೆಳಗ್ಗೆಯಿಂದ ಮಳೆ ಬರ್ತಾ ಇದೆ. 12 ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು. ಇವತ್ತು ತುಂಬ ಚಳಿ. ನಾನಂತೂ ಒಳಗಡೆನೇ ಇದ್ದೀನಿ, ಏನೂ ಕೆಲಸನೇ ಮಾಡ್ತಿಲ್ಲ, ಕೂತ್ಕೊಂಡು. ಬನ್ನಿ, ಇವತ್ತು ವಿಷಯ ಏನು ಗೊತ್ತಾ, ನಿನ್ನೆ ಇನ್ನೂ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಇವಾಗ ಚಿಕ್ಕ ಮಕ್ಕಳಿಗೇ ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ ನ್ಯೂಸಲ್ಲಿ ತೋರಿಸ್ತಾಯಿದ್ರು. ನಿನ್ನೆ ನಾನು ಕೂಡ ನೋಡಿದೆ. ಏನಕ್ಕೋಸ್ಕರ ಅಂಥೇಳಿ ಇವಾಗಿನ ಲೈಫ್ ಸ್ಟೈಲು ಇಲ್ಲ ಜನ್ರೇಷನ್ನು ಏನು ಅಂತಲೂ ಗೊತ್ತಾಗ್ತಾಯಿಲ್ಲ. ಇಲ್ಲ ನಮ್ಮ ಆಹಾರ ಪದ್ಧತಿನೋ, ಫಾಸ್ಟ್ ಫುಡ್ಡು, ಇದರಿಂದೇನೇನೋ ಗೊತ್ತಾಯಿಲ್ಲ, ಎಲ್ಲ ಚೇಂಜಸ್ಸು. ಹಾಗೆಯೇ ಈ ಮಕ್ಕಳಲ್ಲೂ ಕೂಡ ಏನಕ್ಕಾಗ್ತಾಯಿದೆ, ನಾವು ಸ್ವಲ್ಪ ಕೇರ್ ಮಾಡಬೇಕು ಮಕ್ಕಳನ್ನು ಕೂಡ. ಅವರಿಗೆ ಫುಡ್ಡಾಗಲಿ ಹಾಗೆಯೇ ನಾವು ಎಚ್ಚರಿಕೆ ವಹಿಸ್ಕೊಳ್ಬೇಕು. ಏನಕ್ಕೆ ಅಂದರೆ ಜಂಕ್ಸ್ ಫುಡ್ನ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡೋದು ಅಂದರೆ ಎಲ್ಲಾದರೂ ಅಪರೂಪಕ್ಕೊಂದ್ಸಲ ತಿಂದರೆ ಏನೂ ಆಗೋಲ್ಲ, ಜಾಸ್ತಿ ಅದನ್ನೇ ತೊಗೊಳ್ಬಾರ್ದು. ಹಾಗೆ ಕೂಲ್ ಡ್ರಿಂಕ್ಸ್ಗಳು ಅಷ್ಟೇ, ಮಕ್ಕಳಿಗೆ ಜಾಸ್ತಿ ಕೂಲ್ ಡ್ರಿಂಕ್ಸ್ ಕೊಡಬಾರ್ದು. ಎಲ್ಲಾದರೂ ಒಂದೊಂದು ದಿವಸ ಓಕೆ, ಆದರೆ ಜಾಸ್ತಿ ಕೂಲ್ ಡ್ರಿಂಕ್ಸ್ ಎಲ್ಲ ಕೊಡಬಾರ್ದು ಮಕ್ಕಳಿಗೆ. ಆದಷ್ಟು ಆಯಿಲ್ನ ಕಮ್ಮಿ ಮಾಡಬೇಕು. ಅಂದರೆ ಎಷ್ಟು ಬೇಕೋ ತಿಂಡಿಗೆಲ್ಲ ಮಾಮೂಲಿ ನಾವು ತಿಂಡಿ ಮಾಡಲೇಬೇಕು. ಮಾರ್ನಿಂಗು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಅಡುಗೆನೇ ಮಾಡಿ ಇದು ಮಾಡಿ ಅಂತ ಹೇಳೋಕ್ಕಂತೂ ಆಗೋದೇ ಇಲ್ಲ. ತಿಂಡಿ ಮಾಡೋಕ್ಕೆ ಆಯಿಲ್ ಯೂಸ್ ಮಾಡಲೇಬೇಕು. ಆದಷ್ಟು ಕಮ್ಮಿ ಯೂಸ್ ಮಾಡ್ಕೊಬೇಕು. ಎಷ್ಟು ಬೇಕೋ ಅಷ್ಟು ಎಣ್ಣೆನ ಜಾಸ್ತಿ ಹಾಕೋದು ಬೇಡ. ನನಗೂ ಕೂಡ 2 ಮಕ್ಕಳಿದ್ದಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಕೇರ್ ಮಾಡಬೇಕು ಮಕ್ಕಳನ್ನ. ಅವರಿಗೆ ನ್ಯೂಸಲ್ಲಿ ಹೇಳ್ತಾಯಿದ್ರು ಶುಗರ್ ಐಟಮ್ಸ್ ಎಲ್ಲ ಜಾಸ್ತಿ ಕೊಡಬೇಡಿ ಅಂತ. ಶುಗರ್ ಅಂದರೆ ನಾವು ಎಲ್ಲದಕ್ಕೂ ಶುಗರ್ ಬಳಸ್ತೀವಿ. ಸ್ವೀಟ್ಸು ಅವನ್ನೆಲ್ಲ ಕಮ್ಮಿ ಮಾಡಬೇಕು. ಶುಗರ್ ಬದಲು ಬೆಲ್ಲ ಯೂಸ್ ಮಾಡ್ಬೋದು. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹೆಲ್ದಿ ಹಾಗೂ ಇರುತ್ತೆ. ಸ್ವೀಟ್ಸು ನಾನು ಜಾಸ್ತಿ ಶುಗರ್ ಏನಕ್ಕೂ ಯೂಸ್ ಮಾಡೋದಿಲ್ಲ. ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು. ನನ್ನ ಮನೆಯಲ್ಲಿ ಕಾಫಿ ಕುಡಿಯೋದು ಅಷ್ಟೇ. ಕಾಫಿ ಟೀಗೆ ನಾನು ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೂ ಕೂಡ ಅದನ್ನೇ ಕೊಡ್ತಾಯಿದ್ದೀನಿ. ನಾನು ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾ ಇರೋದು. ಶುಗರು ನಾನು ಯೂಸ್ ಮಾಡೋದೇ ಇಲ್ಲ. ಅವ್ರಿಗೂ ಅಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಶುಗರ್ ಬೇಡ, ಬೆಲ್ಲನೇ ಹಾಕಿ ಕಾಫಿ ಮಾಡಿಕೊಡು ಅಂತಾರೆ. ಹೀಗೆ ಆಲ್ಮೋಸ್ಟು ಶುಗರ್ ಎಲ್ಲ ಕಮ್ಮಿ ಮಾಡಬೇಕು. ಹಾಗೆ ತಿಂಡಿಗಳಿಗೆ ಎಣ್ಣೆ ಚೆನ್ನಾಗಿರೋದು ಎಣ್ಣೆ ಯೂಸ್ ಮಾಡಬೇಕು. ಮತ್ತು ಮಕ್ಕಳನ್ನು ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ಬಿಡಬೇಕು. ನಾವು ಕೂಡ ಏನಾದರೂ ಒಂದು ಚಿಕ್ಕ ಕೆಲಸಗಳನ್ನ ಮಾಡಿಸೋದು ಅವ್ರ ಕೈಲಿ. ಮತ್ತು ಅವ್ರಿಗೆ ಆಟ ಆಡೋಕೋದಕ್ಕೆ ಬಿಡೋದು. ಈಗ ಸ್ಕೂಲಿಂದ ಬಂದಿರ್ತಾರೆ, ಸಂಜೆ ಬೆಳಗ್ಗೆ ಹೋಗಿ ಸಂಜೆನೇ ಬರ್ತಾರೆ, ಮಾರ್ನಿಂಗ್ ಬೇಗ ಹೋಗ್ತಾರೆ. ಏನು ಆ್ಯಕ್ಟಿವ್ ಅಂದರೆ ಏನು ಸ್ಕೂಲಿಗೆ ಹೋಗೋದು, ಸಂಜೆ ಬರೋದು, ಹೋಮ್ವರ್ಕ್ ಬರೆಯೋದು, ಮಲಗೋದು ಅಷ್ಟೇ, ಓದೋದು. ಅದ್ರ ಬದಲು ನಾವು ಚಿಕ್ಕ ಒಂದೊಂದು ಕೆಲಸಗಳನ್ನ ಮಾಡಿಸೋದು. ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋದಕ್ಕಾದರೂ ಬಿಡಬೇಕು ಹುಡುಗರನ್ನ. ಹೋಗಿ ಆಟ ಆಡ್ಕೊಂಡು ಬಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಅನಿಸುತ್ತೆ, ರಿಲೀಫ್ ಆಗುತ್ತೆ, ತಿರುಗಾಡ್ಕೊಂಡು ಬಂದಂಗೆ ಆಗುತ್ತೆ. ಆ ಥರ ಮಕ್ಕಳನ್ನ ಆ್ಯಕ್ಟಿವ್ ಆಗಿರೋದಕ್ಕೆ ಬಿಡಬೇಕು. ನಾವು ಕೂಡ ಅವ್ರಿಗೆ ಅದನ್ನು ಮಾಡಿಸ್ಬೇಕು. ಕೆಲಸನಾರಾಗಲಿ ಏನಾದರೂ ಒಂದು. ನಾವು ಆರೋಗ್ಯವಾಗಿರಬೇಕು ಅಂದರೆ ನಾವು ಆಹಾರ ಪದ್ಧತಿನ ಚೇಂಜ್ ಮಾಡಿಕೊಳ್ಳೇಬೇಕು. ಹಾಗೆ ಬನ್ನಿ ಇವತ್ತಿನ ರೆಸಿಪಿ ಏನು ನೋಡೋಣ. ಇವತ್ತು ಪಾಲಕ್ ಸೊಪ್ಪು ನಿಮಗೊಂದು ಸಲ ತೋರಿಸಿದ್ದೆ. ಪಾಲಕ್ ಸೊಪ್ಪಿನಲ್ಲಿ ಬೀಜ ಎಷ್ಟೊಂದಾಗಿದೆ, ಅದನ್ನು ಹಾಗೇ ಬಿಟ್ಟಿದ್ದೀವಿ ಅಂತ ನೋಡಿ ಅದನ್ನು ಒಣಗಿಸಿ ಬೀಜ ಮಾಡ್ಕೊಂಡಿದ್ವು. ನೋಡಿ ಪಾಲಕ್ ಸೊಪ್ಪು ಅದರಲ್ಲೇ ಬೆಳೆದಿರೋದು ಎಷ್ಟೊಂದಿದೆ. ಇವತ್ತು ಅದರಿಂದನೇ ಪಲ್ಯ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತು ಪಾಲಕ್ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ, ಹೇಗೆ ಮಾಡಿದ್ದೀನಿ ಅಂತ. ನಾನಿಲ್ಲಿ ಎಣ್ಣೆ ಕೂಡ ಬಿಸಿಯಾಗಿತ್ತು, ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ
ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಹಾಗೆ ಫ್ರೈ ಆಗಿದೆ. ಹಾಗೆ ನಾನು ಇದಕ್ಕೆ ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ದಪ್ಪ ಸೈಜಿಂದ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಫ್ರೈ ಕೂಡ ಆಗಿದೆ ಈರುಳ್ಳಿ. ಈಗ ಇದಕ್ಕೆ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಚೆನ್ನಾಗಿ. ನಾನಿದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಬೇಗನೂ ಕೂಡ ಟೊಮೊಟೊ ಬೇಯುತ್ತೆ, ಹಾಗೆ ಸ್ಮ್ಯಾಶ್ ಮಾಡ್ಬೋದು ಹಾಗಾಗಿ ಉಪ್ಪನ್ನು ಸೇರಿಸಿದ್ದೀನಿ. ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಕೂಡ ಫ್ರೈ ಆಗಿದೆ. ನಾನಿಲ್ಲಿ ಕಟ್ ಮಾಡಿಟ್ಕೊಂಡಂಥ ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಬೆಂದ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ ಎಷ್ಟು ಕಮ್ಮಿ ಆಗಿದೆ ಅಂತ. ನಾನು ಹಾಗೇ ಮುಚ್ಚಿಟ್ಟಿದ್ದೆ ಸ್ವಲ್ಪ ಹಾಗೆ ಬೇಯ್ಕೊಳ್ಳಿ ಅಂತ. ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಅದರಲ್ಲೇ. ನಾನೇನು ನೀರೇನು ಕೂಡ ಹಾಕಿರಲಿಲ್ಲ, ಅದು ಸೊಪ್ಪಲ್ಲೇ ನೀರು ಬಿಟ್ಕೊಂಡಿದೆ. ಟೊಮೊಟೊ ಎಲ್ಲ ಹಾಕಿದ್ವಲ್ಲ, ಇದು ಚೆನ್ನಾಗಿ ಬೇಯಬೇಕು ಸೊಪ್ಪು. ನಂತರ ಇದಕ್ಕೆ ಮಸಾಲೆನ ಹಾಕ್ಕೊಬೇಕು. ಈಗ 1/4 ಭಾಗದಷ್ಟು ಸೊಪ್ಪೆಲ್ಲ ಬೆಂದಿದೆ. ನಾನು ಇದಕ್ಕೆ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. ಧನಿಯಾ ಪೌಡರು ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲೆ ಇಷ್ಟನ್ನು ಹಾಕಿದ್ದೀನಿ. ಮಸಾಲೆ ಹಾಕೋದ್ರಿಂದ ಮಸಾಲೆಯಲ್ಲೂ ಕೂಡ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಸೊಪ್ಪಿಗೆಲ್ಲ ಮಸಾಲೆ ಅಂಟುತ್ತೆ, ಹಾಗಾಗಿ ನಾನು ಮಸಾಲೆನ ಸೇರಿಸಿದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ಇದಕ್ಕೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ. ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಹಾಗೆ ಮುಚ್ಚಿಟ್ಟಿದ್ದೆ. ಚೆನ್ನಾಗಿ ಕುದಿ ಬಂದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಎಲ್ಲ ಸೇರಿಸಿದ್ವಲ್ಲ, ಹಾಗೆ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಪಲ್ಯ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ. ಹಾಗಾಗಿ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಲಿ. ತೆಂಗಿನಕಾಯಿ, ಕಡಲೆ ಹಿಟ್ಟು ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಕುದಿ ಬರಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರನ್ನು ಹಾಕಿ ಜಾಸ್ತಿ ಕುದಿಸೋದೇನು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಮೀಡಿಯಮ್ಮು ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ. ಈಗಲೂ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಬಾಯನ್ನು ಮುಚ್ಚಿದ್ದೀನಿ. ಹಾಗೆ ನಾನಿಲ್ಲಿ ದೋಸೆನೂ ಕೂಡ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಸಿರಿಧಾನ್ಯಗಳು, ಸ್ವಲ್ಪ ರಾಗಿನ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ತಿಂಡಿ ಆದಮೇಲೆ ಅಡುಗೆ ಕೂಡ ಆಯಿತು. ಸಾಂಬಾರು, ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಇವತ್ತು. ಹಾಗೆ ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಪಾಲಕ್ ಸೊಪ್ಪಿನ ಪಲ್ಯನೂ ಕೂಡ ರೆಡಿಯಾಗಿದೆ. ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಪಲ್ಯ ಇದು. ಪಾಲಕ್ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನಾನು ಅದೇ ಸಿರಿಧಾನ್ಯದಕ್ಕೆ ಸ್ವಲ್ಪ ರಾಗಿ ಜಾಸ್ತಿ ಹಾಕ್ಕೊಂಡು ದೋಸೆ ಮಾಡ್ಕೊಂಡಿದ್ದೆ. ನೋಡಿ ಹೆಲ್ದಿಯಾಗಿರೋಂಥ ದೋಸೆ, ಹಾಗೆ
ವೆಜಿಟೇಬಲ್ಸ್ ಕೂಡ ಇದೆ. ಸೌತೆಕಾಯಿ, ಕ್ಯಾರೆಟ್, ಹಾಗೆ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಸ್ವಲ್ಪ ಬಾದಾಮಿ, ನಿಂಬೆ ಹುಳಿ ಮತ್ತು ಉಪ್ಪು, ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಮನೆ ಕ್ಲೀನಿಂಗು, ಶುಕ್ರವಾರದ ಪೂಜೆಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಸಂಜೆ ಮಕ್ಕಳು ಸ್ನ್ಯಾಕ್ಸ್ ಬಂದರೆ, ಸ್ಕೂಲಿಂದ ಬಂದರೆ ಕೇಳ್ತಾರಲ್ಲ, ಹಾಗಾಗಿ ಸ್ನ್ಯಾಕ್ಸ್ ಏನೂ ಇರಲಿಲ್ಲ ಮನೆಯಲ್ಲಿ. ಮಗಳು ಸ್ಕೂಲಿಂದ ಬರ್ತಿದ್ದ ಹಾಗೆಯೇ ಕೇಳ್ತಾ ಇರ್ತಾಳೆ ಸ್ನ್ಯಾಕ್ಸು. ಹಾಗಾಗಿ ಇವತ್ತೊಂದು ಸ್ವಲ್ಪ ಚಕ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟು ಮನೆಯಲ್ಲಿತ್ತು, ಹಾಗಾಗಿ ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಚಕ್ಲಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಸಂಜೆ ಮತ್ತು ಅಮ್ಮ ಮತ್ತು ತಾತ ಅವರು ಬೆಳಗ್ಗೆ ಮತ್ತು ಸಂಜೆ ಡೀಪ್ ಪ್ರೋಟೀನ್ ಪೌಡ್ರನ್ನು ತೊಗೊಳ್ತಾರೆ. ಹಾಗಾಗಿ ಬಿಸಿನೀರನ್ನ ರೆಡಿ ಮಾಡಿ ಅವರಿಗೆ ಪೌಡ್ರ್ ಕೊಟ್ಟು, ಹೊತ್ತು ಮಳೆ ಬರ್ತಾಯಿತ್ತು ಸಂಜೆ. ನಮ್ಮನೆಯವರು ಕೂಡ ಬೇಗ ಬಂದಿದ್ದರು 5 ಗಂಟೆಗೆ. ಅವ್ರಿಗೂ ಸ್ವಲ್ಪ ಬಿಸಿನೀರು ಇಟ್ಕೊಟ್ಟು ಹಾಗೆಯೇ ಚಕ್ಲಿಗೂ ರೆಡಿ ಮಾಡಿಕೊಂಡು ಕಲಸಿಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕಡಲೆ ಹಾಗೆ ಉದ್ದಿನಬೇಳೆ ಅದನ್ನು ಕೂಡ ಹುರ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಫಿನೂ ಕೂಡ ರೆಡಿ ಮಾಡಿದೆ ಮಕ್ಕಳಿಗೆ. ನಾನು ಕಾಫಿಗೂ ಕೂಡ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು. ಹಾಗೆ ಚಕ್ಲಿಗೆಲ್ಲ ರೆಡಿ ಮಾಡಿಕೊಂಡು ಸಂಜೆ ಚಕ್ಲಿನೂ ಕೂಡ ರೆಡಿ ಮಾಡಿಕೊಂಡೆ. ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ. ಎಲ್ಲರದು ಊಟ ಆಯಿತು, ನಮ್ಮದಿನ್ನೂ ಊಟ ಆಗಿಲ್ಲ. ನಮ್ಮಲ್ಲಿ ಇಲ್ಲಿ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟು ಒಂದೆಲ್ಲ ಊಟದ್ದೆಲ್ಲ ಎತ್ತಿಟ್ಟು ಬಂದೀನಿ. ಆಮೇಲೆ ಹೋಗಿ ಊಟ ಮಾಡಬೇಕು. ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಹಾಗಾಗಿ ಬಂದೆ. ಸೌತೆಕಾಯಿ ತಿಂದಿದ್ದೀನಿ, ಒಂಚೂರು ಟೇಸ್ಟೇ ಇಲ್ಲ ಸೌತೆಕಾಯಿ. ಸೌತೆಕಾಯಿ ಯೂಟ್ಯೂಬ್ ಚಾನಲ್ನಲ್ಲಿ ಹೆಲ್ಪ್ ಮಾಡ್ತಾ ಇರುವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್.